MLA ಪ್ರದೀಪ್ ಈಶ್ವರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಸರ್ ಆಗ್ತಾ ಇರುವಂತಹ ಉದ್ಯೋಗಾಕಾಂಕ್ಷಿಗಳ ತೊಂದರೆಗಳನ್ನ ಸಮಸ್ಯೆಗಳಿಗೆ ಧ್ವನಿಯಾಗಿದ್ದು ನಾವು ಇದಕ್ಕೆ ಸಂಬಂಧಪಟ್ಟಂತ ನಿರಂತರ ಸುದ್ದಿಯನ್ನ ಬಿತ್ತರಿಸಿದ್ವಿ. ಈಗ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ನೀವು ಕೂಡ ಪತ್ರ ಬರೆದಿದ್ರಿ, ಏನ್ ಹೇಳ್ತೀರಿ ಮೊದಲಿಗೆ? ಎಸ್ ಸರ್. ಸರ್ ಮೊನ್ನೆಯಿಂದ ವಿದ್ಯಾರ್ಥಿಗಳ ಪರವಾಗಿ ನಾನು ಧ್ವನಿ ಎತ್ತಿದ್ದೆ. ಸರ್ಕಾರದಲ್ಲಿ ನಾನು ಗೃಹ ಮಂತ್ರಿಗಳನ್ನ ಎಲ್ಲರೂ ಮಾತಾಡಿ ಪತ್ರನೂ ಬರೆದಿದ್ದೆ ಸರ್. ಈಗ 3 ವರ್ಷ ಅಂದ್ರೆ 2027 ಡಿಸೆಂಬರ್ ವರೆಗೂ ಏನೆಲ್ಲ ಪರೀಕ್ಷೆಗಳು ನಡೆಯುತ್ತೆ ಅದಕ್ಕೆ ಒನ್ ಟೈಮ್ ಅಂತ ಕೊಟ್ಟಿದ್ದಾರೆ. ನಾನು 5 ರಿಂದ 7 ವರ್ಷ ನಾನು ಅಂದ್ರೆ ಓವರ್ ಆಲ್ ಪಾಪ ಕೋವಿಡ್ ಇಂದ ಯಾರಾದ್ರೂ ಮಿಸ್ ಆಗಿರ್ತಾರೆ ಅಂತ ಇದ್ ಮಾಡಿದ್ದೆ. ನಾನು ಪ್ರಾಮಾಣಿಕವಾಗಿ ಈಗ 3 ವರ್ಷ ಆಗಿದೆ ಸರ್ ಫಸ್ಟ್ ಹಂತದಲ್ಲಿ. ನಾನು ಮತ್ತೊಮ್ಮೆ ಇನ್ನು 1 or 2 years ಇನ್ನೊಂದು ರಿಲ್ಯಾಕ್ಸೇಷನ್ ಕೊಡ್ಬೋದು, ಅಟ್ಲೀಸ್ಟ್ ಕೆಲವು ಸ್ಟೂಡೆಂಟ್ಸ್ಗೆ ಅನುಕೂಲ ಆಗುತ್ತೆ ಅಂತ. ನಾನು 6 ರಿಂದ 7 ವರ್ಷ ಮಾಡಿದ್ರೆ ಅಂದ್ರೆ ನಾನೊಂದು ಟೀಚರ್ ಆಗಿ ಪಾಪ ಅಭ್ಯರ್ಥಿಗಳು ಬಡತನದಲ್ಲಿ ಓದಿ ಕೆಲವರು ಅಟೆಂಪ್ಟ್ ಪಾಸ್ ಆಗಿರಲ್ಲ, ಅವ್ರದ್ದು ಬಡತನ ಅಡ್ಡಿ ಆಗಿರುತ್ತೆ. ಅಟ್ಲೀಸ್ಟ್ ಅಂತವ್ರೆಲ್ಲ ಒಂದು ಚಾನ್ಸ್ ಕೊಟ್ರೆ, ನಾನು ಇವತ್ತು ನನ್ನ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ ಸರ್, 6 ರಿಂದ 7 ವರ್ಷ ಅಂತ. ನಾನು ಅಟ್ಲೀಸ್ಟ್ ಇನ್ನೊಂದು ಪ್ರಾಮಾಣಿಕ ಪ್ರಯತ್ನ ಇನ್ನೊಂದು 1 or 2 years ಏನಾದ್ರು ಆಗ್ಬೋದಾ ಅಂತ ನಾನು ಮತ್ತೊಮ್ಮೆ ಮುಖ್ಯಮಂತ್ರಿಗಳನ್ನ ಗೃಹ ಮಂತ್ರಿಗಳನ್ನ ಮಾತಾಡ್ತೀನಿ ಸರ್. ಪ್ರೋಸ್ ಅಂಡ್ ಕನ್ಸ್ ಏನು ಅಂತ ಗೊತ್ತಿಲ್ಲ ಸರ್, ಯಾಕೆಂದ್ರೆ ಕ್ಯಾಬಿನೆಟ್ ಸರ್ಕಾರ ಹೆಂಗ್ ತೀರ್ಮಾನ ತಗೊಂತ. ಬಟ್ ಮೊದಲನೇದಾಗಿ ನಾನು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಸರ್. ಅಟ್ಲೀಸ್ಟ್ ಇಮಿಡಿಯೇಟ್ ಆಗಿ ತೀರ್ಮಾನ ತಗೊಂಡ್ರು. ಇನ್ನು 1 or 2 years ಏನಾದ್ರು ರೈಸ್ ಮಾಡ್ಬೋದು. ಅಟ್ಲೀಸ್ಟ್ ಒಂದಷ್ಟು ಜನ ಪಾಪ ಏಜ್ ಬಾರ್ ಆಗಿರೋ ಮಕ್ಕಳು ಎಕ್ಸಾಮ್ ಬರ್ದು ಅವ್ರ ಬದುಕನ್ನು ಕಟ್ಕೋಬಹುದು ಅಂತ ನಾನು ಯುವಕರಿಗೆ ಹೇಳಕ್ ಇಷ್ಟಪಡ್ತೀನಿ. ನಿಮ್ ಪರವಾಗಿ ನಾವ್ ಯಾವತ್ತೂ ಧ್ವನಿಯಾಗಿದ್ದೀವಿ, ಪ್ರಾಮಾಣಿಕವಾಗಿರ್ತೀವಿ, ತೀರ್ಮಾನ ತಗೊಂಡಿದೀವಿ. ಇನ್ನ 1 or 2 years ರೈಸ್ ಮಾಡಕ್ಕೆ ನಾನು ನಾಳಿದ್ರಲ್ಲಿ ಮತ್ತೊಮ್ಮೆ ಸರ್ಕಾರನ ಮನವೊಲಿಸೋ ಪ್ರಯತ್ನ ಪಡ್ತೀನಿ ಸರ್. ಈಗಷ್ಟೇ AKSSA ಅಧ್ಯಕ್ಷರು ಮಾತನಾಡುವಂತ ಸಂದರ್ಭದಲ್ಲಿ ಅವರು ಕೂಡ ಅದೇ ಹೇಳ್ತಾ ಇದ್ರು, 5 ವರ್ಷ ಮಾಡಿದಿದ್ರೆ ನಮ್ಗೆ ಅಟ್ಲೀಸ್ಟ್ ಸಮಾಧಾನ ಆಗ್ತಾ ಇತ್ತು ಅಂತ. ಇಲ್ಲ ಸರ್, ನೋಡಿ ವಿದ್ಯಾರ್ಥಿಗಳು ಅವ್ರ ಪಾಪ ಡಿಮ್ಯಾಂಡ್ ಹಳ್ಳಿಯಿಂದ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ಲಿಯರ್ ಮಾಡೋದು ಬಹಳ ಕಷ್ಟ ಇರುತ್ತೆ ಸರ್. ಅವ್ರದೇ ಆದ ಬಡತನ ಇದಿರುತ್ತೆ. ಇಲ್ಲ ಅದ್ ಹೇಳೋದ್ರಲ್ಲಿ ನಾವು ಒಪ್ತೀವಿ ಸರ್. ಆದ್ರೂ ಸರ್ಕಾರ ಒಂದು ತೀರ್ಮಾನ ತಗೊಂಡಿದೆ ಸರ್, ವಿ ಅಪ್ರಿಶಿಯೇಟ್ ಇಟ್. ಅದ್ರ ಜೊತೆ ಇನ್ನೊಂದು 1 or 2 years ರೈಸ್ ಮಾಡಕ್ಕೆ ಸರ್ ಏನಾಗುತ್ತೆ, ಬೇರೆ ಸ್ಟೇಟ್ಸ್ ರೆಫರೆನ್ಸ್ ಗಳೆಲ್ಲ ಇರ್ತಾವೆ ಸರ್. ಏಕಾಏಕಿ ಮಾಡಿದ್ರು ಅದೇನಾಗ್ಬೋದು ಅಂತ ನನ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಬಟ್ ಇನ್ನೊಂದು ವಿನಂತಿ ಅಂತೂ ಮಾಡ್ತೀವಿ ಸರ್, ಇನ್ನೊಂದು 1 or 2 years ಏನಾದ್ರು ಜಾಸ್ತಿ ಮಾಡಕ್ಕೆ. ಬಟ್ ಸರ್ಕಾರದ ಮಟ್ಟದಲ್ಲಂತೂ ಇದಕ್ಕೆ ಸಂಬಂಧಪಟ್ಟಂತ ಚಿಂತನೆ ಅಂತೂ ನಡೆದಿತ್ತು. ಈಗ ಅದು ಇನ್ನ 2-3 ವರ್ಷ ಈಗ ಸಡ್ಲಿಕೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಚಾನ್ಸಸ್ ಎಷ್ಟಿರ್ಬೋದು ಅಂತ ಸರ್ ಪ್ರದೀಪ್ ಸರ್? ಸರ್ ಅದು ನಾನು ಆನ್ ಬಿಹಾಫ್ ಆಫ್ ಅಭ್ಯರ್ಥಿಗಳ ನೋವನ್ನ ನೋಡಿ ನಾನು ಪತ್ರ ಬರೆದಿದ್ದೆ ಸರ್. ಅದು ಸರ್ಕಾರನು ಸ್ಪಂದಿಸಿದೆ. ಬಟ್ ಅದು ಹೇಗೆ ಅಂದ್ರೆ ಪ್ರೋಸ್ ಅಂಡ್ ಕನ್ಸ್ ಆಕ್ಚುಲಿ ಡಿಸಿಷನ್ ಮೇಕಿಂಗ್ ಅಲ್ಲಿ ಏನಿರಬಹುದು, ಸಡನ್ ಆಗಿ ಜಾಸ್ತಿ ಮಾಡಿದ್ರೆ ಏನಾದ್ರು ಯಾವ್ದಾದ್ರು ಕೋರ್ಟ್ ಡೈರೆಕ್ಷನ್ಸ್ ಆರ್ಡರ್ಸ್ ಏನ್ ಅಡ್ಡ ಬರ್ಬೋದು ಏನು, ಅದು ಲೀಗಾಲಿಟಿ ಗೊತ್ತಿಲ್ಲ ಸರ್ ಅದು. ಬಟ್ ಆದ್ರೂ 3 ವರ್ಷ ಮಾಡಿದ್ದಾರೆ ಸರ್. ಕಾನೂನಲ್ಲಿ ಅವಕಾಶ ಇದ್ರೆ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ ಸರ್, ಯಾಕೆಂದ್ರೆ ಯಾರಿಗೂ ಸಮಸ್ಯೆ ಆಗದಂಗೆ. ನಾನು ಒಮ್ಮೆ ನಾಳಿದ್ದಲ್ಲಿ ನಾನು ಗೃಹ ಮಂತ್ರಿಗಳು ತುಮಕೂರಲ್ಲಿ ಸರ್, ಅವ್ರು ಬಂದ್ಮೇಲೆ ಖುದ್ದು ಮತ್ತೆ ಹೋಗಿ ಮಾತಾಡಿ ಇನ್ನೊಂದೇನಾದ್ರು 1 or 2 years ಪ್ರಯತ್ನ ಪಡಬಹುದಾ ಸರ್ ಅಂತ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಸರ್. ಈಗ ಬಹುದಿನಗಳ ಬೇಡಿಕೆ ಅಟ್ಲೀಸ್ಟ್ ಈಗ ಈಡೇರಿದೆ. ಉದ್ಯೋಗಾಕಾಂಕ್ಷಿಗಳಿಗೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಸರ್, ನಾನು ಮೊನ್ನೆ ಅದು ಹುಬ್ಳಿ ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಆಕ್ರೋಶ ವ್ಯಕ್ತಪಡಿಸಿದಾಗಲೇ ನಾನೊಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೆ, ನಿಮ್ ಜೊತೆ ನಾವಿದೀವಿ, ಭರವಸೆಯಾಗಿ ಇದೀವಿ, ನಾವು ನಿಮ್ ಜೊತೆ ನಿಲ್ತೀವಿ. ಕಾಂಗ್ರೆಸ್ ಪಕ್ಷ ಯುವಕರ ಪರ, ದಲಿತರ ಪರ, ಹಿಂದುಳಿದವ್ರ ಪರ ಇದೆ ಅಂತ ನಾನು ಒತ್ತಿ ಹೇಳಿದ್ದೆ. ಯಾಕೆಂದ್ರೆ ಆವತ್ತೇ ಒಂದು ನೋಟ್ ಆಗಿತ್ತು ಸರ್, ಏನ್ ಮಾಡ್ಬೋದು ಏನು ಅಂತ ಎಲ್ಲ ನಮ್ಗೆ ಒಂದು ಡಿಸ್ಕಷನ್ ಆಗ್ತಿತ್ತು. ತುಂಬಾ ಜನ MLAಗಳು ಸರ್ಕಾರದ ಮೇಲೆ ಒತ್ತಡ ತಂದ್ರು. ನಾನು ಹೋಗಿ ರಿಕ್ವೆಸ್ಟ್ ಮಾಡಿದ್ದೆ ಸರ್, ಆದಷ್ಟು ಬೇಗ ತೀರ್ಮಾನ ತಗೊಂಡ್ರೆ ಅಂತ. ನಾನು ಈ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ ಸರ್. ನೀವೀಗ ಮತ್ತೆ ಮನವಿ ಮಾಡ್ತೀನಿ ಅಂತ ಹೇಳಿದ್ರಿ, ಈಗ 2-3 ವರ್ಷ ಹೋಪ್ಸ್ ಇಟ್ಕೊಂಡು ಇನ್ನೊಂದು 1 or 2 years ಅಂದ್ರೆ ಏನಾಗುತ್ತೆ ಸರ್, ಕಾನೂನಲ್ಲಿ ಅದಕ್ಕೆ ಎಷ್ಟು ಅವಕಾಶ ಇದೆ ಏನು ಆ ಪಾರ್ಟ್ ನನಗೆ ಗೊತ್ತಿಲ್ಲ ಸರ್. ನಾನು ವಿದ್ಯಾರ್ಥಿಗಳ ಟೀಚರ್ ಆಗಿ ಬರ್ದಿದ್ದೀನಿ ಸರ್ ಪತ್ರ, ನಾಟ್ ಆಸ್ ಎನ್ MLA. ಹೌದು, ನಾನು MLA ಆಗಿ ಬರ್ದಿದ್ರೆ ಬೇರೆ, ನಾನೊಂದು ಟೀಚರ್ ಆಗಿ ಭಾವನೆಗಳೊಂದಿಗೆ ಪತ್ರ ಬರ್ದಿದ್ದೀನಿ ಸರ್. ಈಗ ನನಗೆ ಆಸೆ ಇರಲ್ಲ ಸರ್, ಇನ್ನೊಂದು 3 ವರ್ಷ ಜಾಸ್ತಿ ಸಿಕ್ಕಿದ್ರೆ ಒಂದಷ್ಟು ಜನ ಎಕ್ಸಾಮ್ ಬರೀಬಹುದು ಅಂತ. ನಾನು ಅಲ್ಲಿ ಬರೀ ಒಂದು ಟೀಚರ್ ಆಗಿ ಬರ್ದಿದ್ದೀನಿ ಸರ್. ಅಲ್ಲಿ ಒಂದು ರಾಜಕಾರಣಿಯಾಗಿ ಬರ್ದಿದ್ರೆ ನಾನು 7 ವರ್ಷ ಕೊಟ್ಬಿಡಿ, 8 ವರ್ಷ ಕೊಡಿ ಅಂತ ಕೇಳಕ್ ಆಗ್ತಿರಲಿಲ್ಲ ಸರ್. ನಾನೊಂದು ವಿದ್ಯಾರ್ಥಿಗಳ ಅವರ ಕಷ್ಟ ನೋಡಿರೋ ಟೀಚರ್ ಆಗಿ ಬರ್ದಿದ್ದೀನಿ. ಬಟ್ ಗೌರ್ಮೆಂಟ್ ಸ್ಪಂದಿಸಿದೆ ಸರ್. ಬಟ್ ಆದಷ್ಟು ಬೇಗ ನಾನು ಇನ್ನೊಂದ್ಸಲ 1 or 2 years ಏನಾದ್ರೂ ಪಾಸಿಬಲ್ ಇದೆಯಾ ಅನ್ನೋದೊಂದು ಪ್ರಯತ್ನ ಪಟ್ಟು ನೋಡ್ತೀವಿ ಸರ್ ಖಂಡಿತ. ಅಂದ್ರೆ ನಿಮಗೆ ಗೊತ್ತಿರೋ ಪ್ರಕಾರ ಪಾಸಿಬಿಲಿಟೀಸ್ ಇದೆಯಾ ಹೇಗೆ ಸರ್? ಅದೇ ಸರ್, ನಾನು
ಈ ಆರ್ಡರ್ ಬಂದ್ಮೇಲೆ ಮಾತಾಡಕ್ಕಾಗ್ಲಿಲ್ಲ. ನಾಳೆ ಹೋಗಿ ಒಂದ್ಸಲ ನಾನು ಮತ್ತೊಮ್ಮೆ 2011 ಅಲ್ಲಿ UPSC ಅಲ್ಲಿ CSAT ಅಂತ ಬಂತು ಸರ್, ಅಂದ್ರೆ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. ಅವಾಗ ಸಡನ್ ಆಗಿ ಪಾಪ ಆರ್ಟ್ಸ್ ಹುಡುಗರೆಲ್ಲ 3-4 ಅಟೆಂಪ್ಟ್ ಫೇಲೇ ಆಗೋಗ್ಬಿಟ್ರು ಸರ್, ಆ ಪೇಪರ್ ಹ್ಯಾಂಡಲ್ ಮಾಡಕ್ಕಾಗದೆ. ಅವಾಗ ಅವ್ರೇನ್ ಮಾಡ್ಬಿಟ್ರು, 2015 ಅಲ್ಲಿ UPSC ಅಲ್ಲಿ ಒಂದು ಡಿಸಿಷನ್ ಬಂತು ಸರ್. ಅಂದ್ರೆ ಈ ಆಪ್ಟಿಟ್ಯೂಡ್ ಪೇಪರ್ ಬಂದಾಗ ತುಂಬಾ ಆರ್ಟ್ಸ್ ಮಕ್ಕಳು ಫೇಲ್ ಆಗಿ ಹೋಗ್ತಿದ್ರು ಸರ್. ಅವಾಗ ಅವ್ರಿಗೆ ಒನ್ ಟೈಮ್ ರಿಲ್ಯಾಕ್ಸೇಷನ್ ಅಂತ 10ರಿಂದ 11ರಿಂದ ಯಾರು ಬರ್ತಿದ್ರು ಅದೊಂದು ರೆಫರೆನ್ಸ್ ಇತ್ತು ಸರ್. ಹಂಗೇನಾದ್ರು ಪಾಸಿಬಲ್ ಇದೆಯಾ, ಅಟ್ಲೀಸ್ಟ್ ಇದು ಕೋವಿಡ್ ಇಂದ ಎಲ್ಲ ಅಟೆಂಪ್ಟ್ ಕಳ್ಕೊಂಡಿರ್ತಾರೆ ಅಂತ ಆ ನಿಟ್ಟಿನಲ್ಲಿ ನಾನು ಟ್ರೈ ಮಾಡ್ತೀನಿ ಸರ್. ಅದು ಮತ್ತೆ ನಮ್ಮ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಬಿಟ್ಟಿದ್ದು ಸರ್. ನಾನಂತೂ ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ ಸರ್. ಈಗ ನೀವು ಆರ್ಡರ್ ಕಾಪಿ ನೀವು ನೋಡಿದ್ರ ಸರ್? ಇದೆ ಸರ್, ನನ್ನ ಹತ್ರ ಇದೆ. ಜಸ್ಟ್ ಇನ್ನ ಓದ್ತಾ ಇದ್ದೆ ಸರ್, ಈಗ ಬಂತು ನೋಡ್ತಾ. ಓಕೆ, ಥ್ಯಾಂಕ್ ಯು ಪ್ರದೀಪ್ ಈಶ್ವರ್ ಅವರೇ, ಗ್ಯಾರಂಟಿ ನ್ಯೂಸ್ ಒಟ್ಟಿಗೆ ಮಾತನಾಡಿದ್ದಕ್ಕೆ.